ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸುಮಾರು ದಿವಸ ಆಯ್ತಲ್ಲ, ನಾನಂದರೆ ಊರಿಂದ ಬರೋ ಕೂಡ ವೀಡಿಯೋ ಮಾಡಿರಲಿಲ್ಲ. ಹಾಗೆ ಸುಮಾರು ದಿವಸ ಆದ ನಂತರ ವೀಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಆಫೀಸಿಗೆ ಹೋಗೋದು ಅದೇ ಆಯಿತು, ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡಲಿಕ್ಕೆ. ಹಾಗೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಅವರು ಚಿಕ್ಕಪೇಟೆಗೆ ಹೋಗುವ ಅಂತ. ಅಂದರೆ ಅವ್ರದ್ದೇನೋ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಐಟಮ್ ಎಲ್ಲ ಉಂಟಂತೆ, ಅದನ್ನು ಅಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡಲಿಕ್ಕೆ ಉಂಟಂತೆ. ಮತ್ತು ನನಗೊಂದು ಪಾರ್ಸಲ್ ಬಂದಿದೆ ಮೆಜೆಸ್ಟಿಕ್ಕಲ್ಲಿ, ಹಾಗೆ ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಉಂಟು, ಅದನ್ನು ತಗೊಂಡು ಬರುವ ಅಂತ. ನಿನ್ನೆ ಆಲ್ರೆಡಿ ಗೊತ್ತಿರ್ಬೋದು, ನಿನ್ನೆ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು ಎಂತ ಅಂತ ಹೇಳಿಕೊಂಡು. ನೋಡುವ ಎಂತ ಅಂತ ಹೇಳಿಕೊಂಡು ಪಾರ್ಸಲಲ್ಲಿ. ಆಯ್ತಾ, ಬನ್ನಿ. ಫಸ್ಟಿಗೆ ಹೇಳಿದೆ ನಿನ್ನೆ ಬೇಡ ಅಂತೇಳಿ. ನಿನ್ನೆ ಬೇಡಿ ಅಂತ ಹೇಳಿದ್ರು ನನ್ನ ಅಮ್ಮನ ವಿಡಿಯೋ ಹೇಳಿದೆ, ಆಯ್ತಾ. ನಾನೇನು ವಿಡಿಯೋ ಹಾಕಲಿಲ್ಲ. ಇವಾಗ ಇವರು ಸದನ್ನ ನಾನು ಮತ್ತೆ ಇವರು ಸೇರಿಕೊಂಡು ಹೋಗುದು ಈಗ ಚಿಕ್ಕಪೇಟೆಗೆ. ಚಿಕ್ಕಪೇಟೆಗೆ. ಅದು ಫಂಡ್ ತಗೊಂಡೆ ಅದು ಆಲ್ರೆಡಿ. ಈಗ ಹೋಗುದು ಯಾವ್ದಲ್ಲಿ ಅಂತ ಹೇಳಿದ್ರೆ ಉಂಟು ಮರ ಸದನ ಬೇಕು. ಹೋದೇವ ಮೂಲುಂಡ ಪಿದೆ ಉಂಡ. ಓಕೆ, ಎಲ್ಲಿ ಉಂಟು ಯಶವಂತನ ಗಾಡಿ ನೋಡಿ. ಇದು ನಮಗೆ ಇಲ್ಲಿ ಪಿ ಜಿಗಳಿಗೆಲ್ಲ ನೋಡಿ ಹೀಗೆ ನೀರು ಬಂದು ಇದು ಮಾಡೋದು. ಅಂದರೆ ಅವರು ಟ್ಯಾಂಕರಲ್ಲಿ ನೀರು ತರ್ತಾರೆ, ನೀರು ತಂದು ಅದು ನಮ್ಮ ಟ್ಯಾಂಕಿಗೆ ಫಿಲ್ ಆಗ್ತದೆ. ಈಗ ಬಾಚ್ ನಾನು ಗಾಡಿಗೆ ಅಡ್ಡ ಇಟ್ಟಿದ್ದೆ, ಗಾಡಿಯನ್ನು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನೆನೆಸಿದೆ. ಆಯಿತು, ತೆಗ್ದ ಗಾಡಿ ಸ್ವಲ್ಪ ಹಿಂದೆ. ಇನ್ನು ನಾನು ಮತ್ತೆ ಸದನ್ನ ಪಿದಾಡ್ಗದ ಪೊಯ್ ನೋಡಿ. ಇಬ್ರು ಹೆಲ್ಮೆಟ್ ಹಾಕಿದ್ದೇವೆ, ಇನ್ನು ಹೆಲ್ಮೆಟ್ ಎಲ್ಲ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು, ಆಯ್ತಾ. ಹಿಂಬದಿ ಸವಾರನು ಹಾಕಿದ್ದಾನೆ. ಒಂದು ಗಾಡಿ ಸ್ವಲ್ಪ ಬಿಸಿ ಆಗಲಿಕ್ಕೆ ವೆಯ್ಟ್ ಮಾಡಿದ್ದು, ಗಾಡಿಯಲ್ಲಿ ಬಿಸಿ ಆಯಿತು. ಫುಲ್ಲಿರತ್ತ ಕಂಫರ್ಟೇಬಲ್ ಅದ. ಎಸ್, ಬೆಂಗಳೂರಲ್ಲಿ ಹೋಗುದು ಅಂತ ಹೇಳಿದ್ರೆ ಇದೇ ಮಂಡೆ ಬಿಸಿ ನೋಡಿ. ಟ್ರಾಫಿಕ್ ಮಾರ ಹೊರಗೆ ಹೋಗುದು ಅಂತ ಒಳಗೆ ಮಂಡೆ ಬಿಸಿ ಆಗ್ತದೆ ಈ ಟ್ರಾಫಿಕ್ ನೋಡುವಾಗ. ಅಯ್ಯೋ ದೇವರೇ. ನಾವೀಗ ಚಿಕ್ಕಪೇಟೆಗೆ ಬಂದು ರೀಚ್ ಆಗಿದ್ದೇವೆ. ಆದರೆ ಒಂದು ವಿಷಯ ಅಂತ ಆಗಿದೆ ಅಂತ ಹೇಳಿದ್ರೆ, ಇವರಿಗೆ ಲೊಕೇಶನ್ ಗೊತ್ತಿಲ್ಲ ಅಂತೆ, ಶಾಪಿನ ಲೊಕೇಶನ್ ಗೊತ್ತಿಲ್ಲ. ಯಾಕೀಗ ಲೊಕೇಶನ್ ಹುಡುಕ್ತಾ ಇದ್ದಾರೆ, ಯಾರೊಟ್ಟಿಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಲೊಕೇಶನ್ ಎಲ್ಲಿ ತಿಳಿಕೊಂಡು. ಇನ್ನು ಟ್ರಾಫಿಕ್ ಮಾರ, ಅಯ್ಯೋ ದೇವ. ಬೆಂಗಳೂರಿಗೆ ಹೊರಗೆ ಹೊರಡುವಾಗ ಟ್ರಾಫಿಕ್ ನೋಡುವಾಗ ಯಾಕೆ ಹೊರಡುದು ಅಂತ ಆಗ್ತದೆ. ಅಂತಿಂತು ಬಂದು ರೀಚ್ ಆದ, ಒಂದು ಖುಷಿ ಆಯ್ತು ಬಂದು ರೀಚ್ ಆದಾಗ. ಕೇಳಬೇಕಲ್ಲ, ಕುಂಡೆಲ್ಲ ಬೆಂಕಿ ಬಂದಾಗ ಆಗ್ತಿತ್ತು, ಈಗ ಒಂದು ಬಂದು ಖುಷಿ ಆಯ್ತು. ಇನ್ನು ನೋಡ್ಬೇಕು ಲೊಕೇಶನ್ ಸಿಕ್ಕಿ. ಈಗ ಟೈಮ್ ಐತಂಡ್ರಿ ಅದನ್ನು ಟೈಮು 12:15. 12:15 ಅಂದರೆ 10:15 ಹೊರಟಿದ್ದೇವೆ. ವ್ಯವಸ್ಥೆನೆ. ಓಕೆ, ಒಂದು ಸಣ್ಣ ಒಂದು ಟೀ ಕುಡಿಲಿಕ್ಕೆ ಉಂಟಂತೆ, ಟೀ ಕುಡಿದು ಮತ್ತೆ ಮುಂದುವರಿಸುವ ಜರ್ನಿ. ಅಂತಿಂತು ಬಂದು ಶಾಪಿಗೆ ರೀಚ್ ಆದೆವು. ಇಲ್ಲಿಗ ಅವರೆಂತಂತ ಹೇಳಿದ್ರೆ ಒಂದು 2-3 ಐಟಮು ಎಕ್ಸ್ಚೇಂಜ್ ಆಗಿದೆ ಅಂತ, ಅದನ್ನೀಗ ಚೇಂಜ್ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ಒಂದು 2-3 ಐಟಮ್ ಬರಲಿಲ್ಲ ಅಂತ ಅವ್ರಿಗೆ ಇನ್ನೂ ಕರೆಕ್ಟಾಗಿ. ಅದನ್ನು ಇಲ್ಲಿಂದೀಗ ತಗೊಂಡು ಹೋಗಿ ನೆಕ್ಸ್ಟ್ ಮತ್ತೆ ನನ್ನ ಪಾರ್ಸಲಿಗೆ ಹೋಗುವ ಅಂತ. ಹಾಗೆ ಇದು ಏರಿಯಾಗಳು. ನಾನು ಇಲ್ಲಿ ಗಾಡಿ ಪಾರ್ಕಿಂಗ್ ಹಾಕಿದ್ದೆ, ಅಲ್ಲಿ ಪಾರ್ಕಿಂಗ್ 20 ರೂಪಾಯಿ ಕೊಡಬೇಕು. ನನಗೆ ಇಲ್ಲೇ ಗಾಡಿ ಹಾಕಿ ಹೋಯಿತು, ಫ್ರೀ ಆಗ್ತಿತ್ತು. ಇಲ್ಲಿ ಓಣಿಗಳು, ಇಕ್ಕಟ್ಟಿಕ್ಕಟ್ಟು ಪ್ಲೇಸು ಅಂತ. ಇಕ್ಕಟ್ಟಿಕ್ಕಟ್ಟು ಪ್ಲೇಸಲ್ಲಿ ಇಂಥೊಂದು ಶಾಪ್ಗಳು, ಸುಮಾರು ಶಾಪ್ಗಳೆಲ್ಲ ಇರ್ತದೆ. ಇವರ ಐಟಮ್ ಎಲ್ಲ ಆಯ್ತಂತೆ. ನಮ್ಮ ಪಿದಡ್ಗತ ಮಲ್ಲ ಚೆಪ್ಪಿನಾತ ಹಗ್ಗ ಬಂತ ನೆನೀತಾ ಇದ್ದ ಹಗ್ಗ ಪುರಗೊರ್ಪೆರೆಗೆ ಎಂಚ ಅವು ಕಟ್ಟುವಂತ ನೆಡ್ಡೈತಿ ನಂದು. ಹಿಂದೇನೆ ಕಟ್ಟನಾರ ಓ ಅದು ಪಾಪ. ಇದು ಹಗ್ಗ ಹಿಂದೆ ತುಳ್ಳೆ ಉದ್ದದೇ ತುಳ್ಳಂತೆ, ಬೋಡೇನ ಐನು ಕಟ್ಟೊಂದು ಹೋಯ್ ಅವು ಅಂತ ಗೊತ್ತಿತ್ತು. ಕಟ್ಟುವನ್ ಬೇಸ ತುಚ್ಚಲೆ ಬಲ್ಲ. ಗಾಡಿ ಹತ್ರ ಹೋಗು. ಈಗ ಗಾಡಿ ದೀಪನ ಕಟ್ಟದ ಎಂತ ನೋಡ್ಬೇಕು ಎಂತ ಮಾಡುದು. ಗಾಡಿಯಲ್ಲಿ ಇಡುದ ಎನ್ನ ಕುಲ್ಲಲ್ಲಿ ಎನ್ನ ಬಾಕ್ಸಲ್ಲಿ ಉಂಡು ಅಂಚ ಐನು ಬತ್ತ ನೋಡು. ತೂಕ ಇದನ್ನೊಂದು ಕಟ್ಟಿಡೋಣ. ಇಲ್ಲಿ ಸುಗಮದ ಹತ್ರ ಬಂದಿದ್ದಾನೆ. ಓಕೆ, ಕೇಳುವ ಹೋಗಿ. ಪಾರ್ಸಲ್ ಬಂದು ರಿಸೀವ್ ಆಯಿತು. ಈಗ ನೋಡಿದರೆ ನಮಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಹಾಗಾಗಿದೆ. ಬಾಕ್ಸ್ ದೊಡ್ಡದುಂಟು, ಅದೇ ವಿಷಯ. ಅದೇ ಈಗ ಇಂದನ್ ಬಿಚ್ಚವಲ್ಯಾ ಹೋಯ್ತು ಗಿರೆಗೆ ಹೊತ್ತು. ಮಿತ್ತದಿಯಾರ. ಓಕೆ, ಏನೊಂದು ಮಾಡ್ತೇವೆ ನೋಡ ಕಟ್ಟಿಗೆ ಆಗ್ತದಂತ. ಅಂತೂ ಇಂತೂ ಏನೆಲ್ಲ ಮಾಡಿ ಬಳ್ಳಿಯಲ್ಲಿ ವಾಪಸ್ ಕಟ್ಟಿದೆವು.
ಆಯ್ತಲ್ಲ. ಇನ್ನು ನಮ್ಮ ಜರ್ನಿ ಪುನಃ ಪಿ ಜಿ ಕಡೆಗೆ. ಟೈಟಲ್ಲಿ ಬಳ್ಳಿ ಕಟ್ಟಿದೆವು ಅಂತ ಹೇಳಿದರೆ ಅರ್ಧ ರೋಡಲ್ಲಿ ಬಿಚ್ಚಿದೆ, ಅದಕ್ಕೀಗ ವಾಪಸ್ ಕಟ್ಟಲಿಕ್ಕೆ ನಿಂತಿರೋದು ಈಗ ನಾವು. ಪುಣ್ಯಕ್ಕೆ ಅವರೇನೋ ಸಾಧಾರಣ ಏನೋ ಹಿಂದೆ ಕೈ ಹಾಕೋಗೇನೋ ಬಳ್ಳಿಯೇನೋ ಬಿಚ್ಚಿದ ಖಂಡಿತಂತೆ, ಇಲ್ಲಾದ್ರೆ ನಾವು ಬರೋ ರೋಡಲ್ಲಿ ಇರ್ತಿತ್ತು ಎಲ್ಲ ಐಟಮ್. ಫೈನಲಿ ಪಿ ಜಿಗೆ ಬಂದು ರೀಚ್ ಆದೆವು. ಬಾ 2:45 ಆಯಿತು. 10:15 ಹೋಗಿದ್ದೀವಿ ಅಣ್ಣ, 10:45 ಹೋಗಿದ್ದೀವಿ. 2:15 ಆಯಿತು ಬಂದು ರೀಚ್ ಆಗುವಾಗ. ಅವರವರ ತಗೊಳ್ಬೇಕು ಅಷ್ಟೇ. ಈರ್ನ ಎಲ್ಲಿ ಉಂಟು, ಎನ್ನ ಮಲ್ಲ ಉಂಟು ತೈತಾಗದ. ನನ್ನದು ಕಳ್ಸೋಗಿಲ್ಲ, ಅಂದು ಇಲ್ಲೇ ಅನ್ಪ್ಯಾಕ್ ಮಾಡಿ ನೋಡುವ. ಮತ್ತೆ ಬಾಕ್ಸನ್ನು ತಂದು ಇಟ್ಟಿದ್ದಾನೆ, ಇದನ್ನೀಗ ಓಪನ್ ಮಾಡಿ ನೋಡುವಣ. ನೀವು ಕೂಡ ತೋರಿಸ್ತಾನೆ ಎಂತೆಲ್ಲ ಉಂಟು ಅಂತ. ಎಷ್ಟು ದೊಡ್ಡದೇನಿಲ್ಲ, ಓಪನ್ ಮಾಡ್ತಾನೆ ಈಗ ಆಯಿತಾ. ಓಪನ್ ಆಯಿತು. ಓಪನ್ ಮಾಡುವಾಗ ಅದರಲ್ಲಿ ನನ್ನ ಪ್ಯಾಂಟನ್ನು ಶರ್ಟನ್ನು ಕಳಿಸಿದ್ದಾರೆ. ಇದು ನಾನು ಮೊನ್ನೆ ಊರಿಗೆ ಹೋಗುವಾಗ ಬಿಟ್ಟು ಬಂದಿದ್ದೆ, ಹಾಗೆ ಅದನ್ನು ಇಟ್ಟು ಅದರಲ್ಲಿ ನಮ್ಮದು ಕಬಾಬ್ ಹುಡಿ ಉಂಟು ನೋಡಿ. ಅದನ್ನಿಲ್ಲಿ ಕೇಳಿದ್ರು, ನಮ್ಮೊಟ್ಟಿಗೆ ಒಂದು ಆರ್ಡ್ರ್ ಕೊಟ್ಟಿದ್ರು, ಒಬ್ಬರು 100 ಪ್ಯಾಕೆಟಿದ್ದು ಆರ್ಡ್ರ್ ಕೊಟ್ಟಿದ್ರು, ಹಾಗೆ ತಂದಿದ್ದೇನೆ. ಮತ್ತು ಬೆಂಗಳೂರಲ್ಲಿ ಯಾರಿಗಾದರೂ ಈ ಕಬಾಬ್ ಮಸಾಲ ಬೇಕು ಅಂತ ಹೇಳಿದರೆ ಈ ನಂಬರಕ್ಕೆ ಕಾಲ್ ಮಾಡಿ, ಇಲ್ಲಂತ ಹೇಳಿದರೆ ನನ್ನ ಈ ಕಮೆಂಟ್ ಸೆಕ್ಷನ್ ಉಂಟಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ಈಗ ಸದ್ಯಕ್ಕೆ ನಾನು ನಮ್ಮ ಮಾರ್ತಳ್ಳಿ ಏರಿಯಾದಲ್ಲಿ ಒಂದು 2-3 ಅಂಗಡಿಗೆ ಕೇಳಿದ್ದೇನೆ, ಮತ್ತು ಅದನ್ನು ಹಾಕ್ತೇನೆ ಈಗ ಸದ್ಯಕ್ಕೆ. ಬೇಕಾದವರು ಮಾರ್ತಳ್ಳಿಯಲ್ಲಿ ಇದ್ದವರು ತಗೊಳ್ಬೋದು. ಅದು ಶಾಪಿನ ಹೆಸರು ನಾನು ನೆಕ್ಸ್ಟ್ ಹೇಳ್ತೇನೆ. ಈಗ ನಾನು ಅಂದರೆ ಈಗ ತಂದಷ್ಟೇ ಅಲ್ಲ, ನನಗೆ ಅದು ನೋಡಬೇಕು ಯಾವುದು ಹೆಸರೆಲ್ಲ ಕರೆಕ್ಟಾಗಿ ಹೇಳಿ, ಅಂದರೆ ಈಗಲೇ ಹಾಕೋದಿಲ್ಲ ಪ್ರಾಡಕ್ಟನ್ನು. ಮತ್ತು ಅದೇ ಹೇಳಿದೆಲ್ಲ ನಾನು, ಬೇಕಾದವರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಅದೇ ಫೇಸ್ಬುಕ್ ಕಮೆಂಟಲ್ಲಿ ಯಾವುದಾದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಬಚ್ಚಿ ಹೋಯ್ತು, ಮೆಜೆಸ್ಟಿಕ್ಕಿಗೆ ಹೋಗಿ ಬಂದು ಊಟ ಕೂಡ ಆಗಲಿಲ್ಲ, ಹಸಿವಾಗ್ತಾ ಉಂಟು. ತೀರ್ಥೇಶ್ ನಿಂದು ಊಟ ಆಯ್ತಲ್ಲ? ಹಾಗೆ ಇಷ್ಟೇ, ಸಣ್ಣ ಒಂದು ವಿಡಿಯೋ ಹೋಗಿ ಬಂದದಂತೇಳಿ ಅಷ್ಟೇ ವಿಡಿಯೋ ಮಾಡಿದ್ದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಪೇಜನ್ನು ಕೂಡ ಫಾಲೋ ಮಾಡಿ, ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಆಯಿತಾ. ಎಲ್ಲರೂ ವಿಡಿಯೋ ನೋಡ್ತೀರಿ, ಮಾತ್ರ ನೀವು ವಿಡಿಯೋ ಒಂದು ನನ್ನ ಚಾನಲನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅದನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್.